ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಏರಿಯಾದಲ್ಲಿ ತುರ್ವಿ ಹಕ್ಕಲ್ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳು ಇವರು ಜಗಳಾಡೋ ಒಂದು ಸಂದರ್ಭದಲ್ಲಿ ಆ ಲೇಡಿ ಯಾರಿದ್ದರು ಆ ಲೇಡಿಗೆ ಗ್ಲಾಸ್ನಿಂದ ಪೆಟ್ಟು ಬಿದ್ದು ಗಾಯ ಆಗಿದೆ ಅಂತಂದು ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದಾರೆ. ಹಾಸ್ಪಿಟ್ಲಿಗೆ ತಂದಂಥ ಸಂದರ್ಭದಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಗ್ಲಾಸಿಂದ ಸೆಲ್ಫ್ ಫಾಲ್ ಆನ್ ಎ ಗ್ಲಾಸ್ ಅಂತ ಒಂದು MLC ಮಾಡಿಸಿದ್ದಾರೆ. ಅಂದರೆ ಗ್ಲಾಸ್ ಮೇಲೆ ಬಿದ್ದು ಗಾಯ ಆಗಿದೆ ಅಂತಂದು. ನಂತರದಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆ ಸಮಯಕ್ಕೆ ಆ ಲೇಡಿದು ಡೆತ್ ಆಗಿದೆ. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಗಾಜಿನ ತುಂಡಿನಿಂದ ಹಲ್ಲೆ ಮಾಡಿರುವಂಥದ್ದು ಅಂತ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಆಮೇಲೆ ಕಾರಣ ಏನು ಅಂತ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗ ಒಬ್ಬ ಅವನು ಇನ್ಯಾವುದೋ ಒಂದು ಹೆಂಗಸಿನ ಜೊತೆ ಸಂಬಂಧ ಇದೆ ಅಂತಂದು ಮಗ ಸೊಸೆ ನಿರಂತರವಾಗಿ ಜಗಳ ಆಡ್ತಿರ್ತಾರೆ. ಮಗ ಮಾಡ್ತಿರೋದು ತಪ್ಪು ಅಂತಂದು ಈಕೆ ಕಣ್ಸಿರ್ತಾಳೆ. ಮತ್ತು ಯಾಕೆ ಈ ಥರ ಮಾಡ್ತೀಯ, ನಿನ್ನಿಂದ ಮನೇಲಿ ನೆಮ್ಮದಿ ಇಲ್ಲ, ಮರ್ಯಾದೆ ಇಲ್ಲ ಅಂತೆಲ್ಲ ಭಾಳ ಕ್ರಿಟಿಸೈಸ್ ಮಾಡಿರ್ತಾಳೆ, ಬೈದು ಬುದ್ಧಿ ಹೇಳೋ ಪ್ರಯತ್ನ ಮಾಡಿರ್ತಾಳೆ. ಹಂಗಾಗಿ ಗಂಡ ಇಬ್ಬರು ಮಕ್ಕಳು ಅಂದರೆ 3 ಜನ ಸೇರಿಕೊಂಡು ಆ ಲೇಡಿ ಜೊತೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಹಲ್ಲೆ ಆಗಿ ಆ ಹಲ್ಲೆಯಿಂದ ಸಾವುಂಟಾಗಿದೆ ಅಂತ ಹೇಳಿಬಿಟ್ಟು ಸೊಸೆ ಏನಿದ್ದಾಳೆ ಆಕೆ 3 ಜನರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ. ಮತ್ತು ನಿನ್ನೆ ರಾತ್ರಿ ಸುಮಾರು ಒಂದು 11:30 ಸಮಯದಲ್ಲಿ ಸ್ಟೇಷನ್ಗೆ ಕೂಡ ಈ ಒಂದು ಗಲಾಟೆ ಬಗ್ಗೆ ಮಾಹಿತಿ ಹೋಗಿದೆ. ಆ ಸಂದರ್ಭದಲ್ಲಿ ಆತ ಯಾರಿದ್ದಾನೆ ಮೃತಳ ಗಂಡನೇ ಇಲ್ಲ ಮಕ್ಕಳು ಕುಡಿದಿದ್ದಾರೆ, ಅವ್ರನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ, ಈ ಟೈಮಲ್ಲಿ ನಮ್ಮದು ಕುಟುಂಬದ ವಿಷಯಕ್ಕೆ ಸ್ಟೇಷನಿಗೆ ಬಂದು ಕೇಸೆಲ್ಲ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದಾರೆ. ವಾಪಸ್ಸು ಸ್ಟೇಷನಿಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ವಾಪಸ್ ಹೋದಂಥ ಸಂದರ್ಭದಲ್ಲಿ ಯಾವುದೂ ಬಡದಾಟ ಆಗಿಲ್ಲ, ಬಾಯಿ ಮಾತಿನ ಗಲಾಟೆ ಅಷ್ಟೇ ಆಗಿದೆ. ನಂತರದಲ್ಲಿ ಮನೆಗೆ ಹೋದ್ಮೇಲೆ ಗಲಾಟೆ ಮುಂದುವರಿಸಿ ಒಂದು ಘಟನೆ ಆಗಿ ಅದು ಇಂಜುರಿ ಸ್ವಲ್ಪ ಮಿನಿಮಲ್ಲೇ ಇದೆ. ಬಟ್ ಡಾಕ್ಟ್ರ್ ಹೇಳುವಂಥದ್ದು ಇಂಜುರಿ ಮಿನಿಮಲ್ ಇದೆ, ನಂತರ ಸ್ವಲ್ಪ ಬೇರೆ BP ರಿಲೇಟೆಡ್ ಇಶ್ಯೂಸಲ್ಲಿ ಸಡನ್ನಾಗಿ ಫಾಲಾಗಿ ಡೆತ್ ಆಗಿದೆ ಅಂತ ಹೇಳ್ತಾರೆ. ಅದು ಪೋಸ್ಟ್ ಮಾರ್ಟಮಲ್ಲಿ ಏನು ಕೊಡ್ತಾರೆ ಅನ್ನೋಂಥದ್ದು ನಾವು ತೊಗೋಬೇಕಾಗಿದೆ. ಸೊ ಈ ರೀತಿ ಘಟನೆಗಳು ವೆರಿ ಅನ್ಫಾರ್ಚುನೇಟ್. ಇದೆಲ್ಲ ಅನಪೇಕ್ಷಿತ ಸಾವುಗಳು. ಯಾಕಂದರೆ ಏನೇ ಕೌಟುಂಬಿಕ ಕಲಹ ಇದ್ದರೂ, ಗಲಾಟೆಗಳಿದ್ದರೂ ಮಾತುಕತೆ ಮುಖಾಂತರ, ಗುರು ಹಿರಿಯರ ಮುಖಾಂತರ ಪರಿಹಾರ ಮಾಡ್ಕೋಬೋದಾಗಿದೆ. ಅಂಥದ್ರಲ್ಲಿ ಈ ಥರ ಹೊಡೆದಾಡಿಕೊಂಡು ಕುಡಿದ ನಿಷಾದಲ್ಲಿ ಜಗಳ ತಕ್ಕೊಂಡು ಈ ಥರ ಎಲ್ಲ ಮಾಡಿ ಪಾಪ ಅನ್ಯಾಯವಾಗಿ ಆ ಲೇಡಿ